Okay, friends. Next we'll move to next problem. Okay. A 100 ohm resistor is connected to a 220 volt 50 hertz AC supply. Okay. ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡಿದರೆ 100 ohm resistor is connected to a alternating source of alternating current 220 volts 50 hertz. Okay, calculate peak potential difference ಎಷ್ಟು ಬರುತ್ತೆ ಅಂತ ಕೇಳಿದೆ ಮಾತು. ಓಕೆ, ಅಲ್ಲಿಗೆ ನಿಮಗೆ ಅಪ್ಲೈ ಮಾಡಿರೋದು ಯಾವುದು ಇ ಎಮ್ ಎಫ್ ಆ ಪೊಟೆನ್ಷಿಯಲ್ ಡಿಫ್ರೆನ್ಸು ಯಾವುದಿದು ವಿ ಆರ್ ಎಮ್ ಎಸ್. ಓಕೆ, ಅಥವಾ ಇ ಆರ್ ಎಮ್ ಎಸ್ ಅಂತ ಹೇಳ್ತೀವಿ. ದಿಸ್ ದ ವಿ ಆರ್ ಎಮ್ ಎಸ್ ವಿ ನಾಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಮೀನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ ಮಕ್ಕಳು, ನಿಮ್ಗೆ ಆಲ್ರೆಡಿ ಮೀನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ನಾವು ರಿಲೇಷನ್ ಬಿಟ್ವೀನ್ ದ ಮೀನ್ ವ್ಯಾಲ್ಯೂ ಆ್ಯಂಡ್ ಪೀಕ್ ವ್ಯಾಲ್ಯೂ ಹೇಳ್ಕೊಟ್ಟಿದ್ದೀವಲ್ವಾ, ನೆನಪಿದೆಯಾ? ಓಕೆ, ಅದನ್ನು ಯೂಸ್ ಮಾಡೋದು ಸಾಕು ಮಕ್ಕಳೇ, ಬರುತ್ತೆ. ಓಕೆ, ನಿಮಗೆ ರಿಲೇಷನ್ ಬಿಟ್ವೀನ್ ದ ಮೀನ್ ವ್ಯಾಲ್ಯೂ ಆ್ಯಂಡ್ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅಂತ ಅಂದಾಗ ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ, ಮೀನ್ ವ್ಯಾಲ್ಯೂ ಅಂತ ಬಂದಾಗ ಐ ಮೀನ್ ಇಸ್ ಈಕ್ವಲ್ ಟು 2I0/π 2/π I0. ನೆನಪಿದೆಯಾ? ಇದು ನಿಮಗೆ ಇದು ಡಿರೈವೇಷನ್ ಮಾಡಿದ್ದೀವಿ, ಮೀನ್ ವ್ಯಾಲ್ಯೂ ಮತ್ತು ನಿಮಗೆ ಪೀಕ್ ವ್ಯಾಲ್ಯೂ. ಓಕೆ, ಎಸ್, ಅವ್ರು ಇಲ್ಲಿ ಮೀನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೇಳಿದ್ದಾರೆ. ಅದಕ್ಕೆ ಓಕೆ, ವಿ ಮೀನ್ ಇಸ್ ಈಕ್ವಲ್ ಟು 2V0/π ಅದನ್ನ ಹಾಕೊಂಡ್ರೆ ಬರುತ್ತೆ ಮಕ್ಕಳು, ಹೌದಾ? ಎಸ್, ಅದನ್ನು ಫೈಂಡ್ ಔಟ್ ಮಾಡೋಣ. ಪೀಕ್ ಪವರ್ ಅಂತ ಕೇಳಿದರೆ ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಪೀಕ್ ಪವರ್. ಓಕೆ, ಅಂದರೆ ಪೀಕ್ ಪವರ್ ಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಪವರ್ಗೆ ಒಂದು ಇದು ಗೊತ್ತು, ಫಾರ್ಮುಲಾ. ದ ಪವರ್ ಇಸ್ ಈಕ್ವಲ್ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಅಂತ, ಹೌದಾ ಮಕ್ಕಳೇ? ಪೀಕ್ ಪವರ್ ಅಂತ ಬೇಕು ಅಂತಂದ್ರೆ ಇಲ್ಲಿ P0 ಇಂಟು I0, ಪಿ ಇಸ್ ಈಕ್ವಲ್ ಟು V0 ಇಂಟು I0 ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಎನರ್ಜಿ ಡಿಲೈವರ್ಡ್ ಇನ್ 3 minutes. ಓಕೆ, ಇಲ್ಲಿ ನಿಮಗೆ ಎನರ್ಜಿ ಬಂದಾಗ ನಿಮಗೆ ಆರ್ ಎಮ್ ಎಸ್ ವ್ಯಾಲ್ಯೂಸ್ ಹಾಕಿ ಮಾಡ್ಬೇಕಾಗತ್ತೆ ಮಕ್ಕಳೇ. ನೋಡ್ತಾವಣ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? ಎ ರಿಜಿಸ್ಟರ್ 100 ohm ಈಸ್ ಕನೆಕ್ಟೆಡ್ ಟು ಎ ಸೋರ್ಸ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ 220 volts 50 hertz. ಅದಕ್ಕೆ ಕನೆಕ್ಟ್ ಮಾಡಿದರೆ ಇವಾಗ ಒಂದೊಂದನ್ನೇ ನಾವು ಫೈಂಡ್ ಔಟ್ ಮಾಡ್ತಾ ಹೋಗೋಣ ಮಕ್ಕಳೇ. ಎಸ್, ಫಸ್ಟ್ ಒನ್ ಈಸ್ ಮೀನ್ ಪೊಟೆನ್ಷಿಯಲ್, ಪೀಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಎಸ್, ಸೊಲ್ಯೂಷನ್ ಗಿವನ್. ಏನು ಕೊಟ್ಟಿದ್ದಾರಪ್ಪ? ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ 100 ohm. ಓಕೆ, ವಿ ಇಸ್ ಈಕ್ವಲ್ ಟು ಇದು ವಿ ಆರ್ ಎಮ್ ಎಸ್ is equal to 220 volts. The effective value V is equal to 50 hertz. ಓಕೆ, ಫಸ್ಟ್ ಅಲ್ಲಿ ಪೀಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ದೇನೆ. ನಿಮಗೆ ಪೀಕ್ ಪೊಟೆನ್ಷಿಯಲ್ ಡಿಫರೆನ್ಸ್ IRMS is equal to I0/√2 ಅಂದಂಗೆ ಇಲ್ಲಿ VRMS is equal to V0/√2, where V0 is the peak potential difference. Okay, therefore V0 is equal to √2 into VRMS. ಎಷ್ಟಿದೆಯಪ್ಪ √2? ಯಾಕೆ ಸರ್ ಈ ಪೊಟೆನ್ಷಿಯಲ್ ಡಿಫರೆನ್ಸ್ನ ಇದಕ್ಕೆ ತಗೊಂಡಿದ್ದೀರಾ ಅಂತಂದರೆ, ನೋಡಿ ಮಕ್ಕಳಿಗೆ ಗೊತ್ತಿರಬೇಕು, ರೆಸಿಸ್ಟರ್ ಆ್ಯಂಡ್ source is in parallel combination. The potential difference across any parallel circuit, okay, the potential difference across any components in parallel circuit in parallel combination remains same. ಇಲ್ಲಿ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆಯೋ ಇಲ್ಲೂ ಅದೇ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಅವ್ರು ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ? ಇಲ್ಲಿ ವಿ ಆರ್ ಎಮ್ ಎಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತಂದಮೇಲೆ ಇಲ್ಲಿ ನಿಮಗೆ ವಿ ಆರ್ ಎಮ್ ಎಸ್ ವ್ಯಾಲ್ಯೂ ಅಷ್ಟೇ ಇರುತ್ತೆ, ಯಾಕಂದರೆ ಪ್ಯಾರಲ್ ಕಾಂಬಿನೇಷನ್. ಓಕೆ, ಹೆನ್ಸ್ therefore the peak potential difference across the resistor V0 is equal to √2 into VRMS √2 into 220. Okay, 1.414 into 220 volts. ಅರ್ಥ ಆಯ್ತಾ ಮಕ್ಕಳೇ? ಇದನ್ನು ಸಿಂಪ್ಲಿಫೈ ಮಾಡಿ ಯು ಗೆಟ್ ದ ಆನ್ಸರ್. ಎಷ್ಟು ಸ್ಟೂಡೆಂಟ್ಸ್, ಎಷ್ಟು ಬರುತ್ತೆ? 311.08 volts. Okay, this is the answer. Okay, take down.
ನೆಕ್ಸ್ಟು ಮೀನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಹೌದಾ ಮಕ್ಕಳೇ? ಎಸ್. ನೆಕ್ಸ್ಟ್ ಐ ವಿಲ್ ಮೂವ್ ಟು ಮೀನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. Okay, okay. After finding the value of peak potential difference, we can easily find out the mean potential difference. Okay, V naught ಎಷ್ಟು ಬಂದಿತ್ತಪ್ಪ ನಿಮಗೆ? V naught is equal to 3. Okay, 11. I think 311.08 ಏನೋ ಬಂದಿದೆ ನೋಡಿ. Okay. Yes, mean potential difference. Difference V mean is equal to 2 divided by pi into V naught. ಓಕೆ, ಇದು ನಿಮ್ಗೆ ಗೊತ್ತಿರ್ಬೇಕು ಮಕ್ಕಳ ಫಾರ್ಮುಲಾ. ಅರ್ಥ ಆಯ್ತಾ? ಎಸ್. ಇದೇ ರೀತಿ ನಿಮಗೆ ಐ ಮೀನ್ ಇಸ್ ಈಕ್ವಲ್ ಟು 2 divided by pi ಐ ನಾಟ್ ಅಂತ ಬರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂಸ್ ಎಲ್ಲ 2 divided by 3.142 into 311.08. ಆಫ್ಟರ್ ಸಿಂಪ್ಲಿಫಿಕೇಶನ್, ಸಿಂಪ್ಲಿಫೈ ಮಾಡಿ ಮಕ್ಕಳೇ, ನಿಮಗೆ ಇಲ್ಲಿ ದ ಆನ್ಸರ್ 197.96 ನಿಯರ್ಲಿ 197.96. ಓಕೆ ಓಕೆ ಸ್ಟೂಡೆಂಟ್ಸ್, 197.96 words. V mean is the mean potential difference. ಓಕೆ, ನೆಕ್ಸ್ಟ್ ಏನು ಕೇಳಿದರೆ ಪೀಕ್ ಪವರ್. ಓಕೆ ಮಕ್ಕಳೇ, ನೆಕ್ಸ್ಟು ಬರ್ಕೊಳ್ಳಿ. ಪೀಕ್ ಪವರ್. ಹೌದಾ ಮಕ್ಕಳೇ? ಓಕೆ, ಓಕೆ ಸ್ಟೂಡೆಂಟ್ಸ್, ನಮಗೆ ಪೀಕ್ ಪವರ್ ಅಂತಂದರೆ ಆಲ್ರೆಡಿ ನಿಮಗೆ ಪವರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತು, ವಿ ಇಂಟು ಐ. ಇದು ಜನರಲ್ ಫಾರ್ಮುಲಾ. ಇಲ್ಲಿ ಪೀಕ್ ಪವರ್ ಕೇಳಿದಾರಲ್ವಾ? ಎಸ್, ಪೀಕ್ ಪವರ್ ಕೇಳಿದಾಗ ನಾವು ಏನು ಮಾಡ್ಬೋದು? ಓಕೆ, ಪೀಕ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಆಫ್ ದ ಪೀಕ್ ವ್ಯಾಲ್ಯೂ ಆಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದ ಆ್ಯಂಡ್ ದ ಪೀಕ್ ವ್ಯಾಲ್ಯೂ ಆಫ್ ದ ಕರೆಂಟ್. ಹೌದಾ ಮಕ್ಕಳೇ? ಎಸ್. Therefore, the peak power is equal to V naught into I naught. But we don't know the value of I naught. ಮಕ್ಕಳೇ, in case of resistive circuit, purely resistive circuit ಮಾಡುವಾಗ ನಾವು ಮಾಡಿದೀವಿ. I naught ಅಂದರೆ ಏನು? I naught is equal to V naught divided by R. ನೆನಪಿದೆಯಾ ಇದು ಡೆರಿವೇಷನ್ ಮಾಡೋದು? ಓಕೆ, in case of resistive circuit, both current and voltage are in the same phase ಅಂತ ತೋರಿಸುವಾಗ ನಾವು ಇದನ್ನು ಮಾಡಿದೀವಿ. Substitute the value, substitute this equation in this equation. V naught into I naught ಅಂದ್ರೆ ಏನಪ್ಪ? V naught divided by R. Therefore, V naught square divided by R. Okay. This implies that V naught value is 2 already find out ಮಾಡಿದಿರಲ್ವಾ? 311.08. Okay. Square of this one divided by 100. Okay. ಮಕ್ಕಳನ್ನು ಸಿಂಪ್ಲಿಫೈ ಮಾಡಿ. therefore peak power is equal to, okay, nearly we'll get the 967.70. 967.70. yes, and it is watt. ಅರ್ಥ ಆಯ್ತಾ ಮಕ್ಕಳೇ? ವ್ಯಾಟ್ಸ್ ಅಂತ ಬರೋದು ಆಗೋಯ್ತು. ಓಕೆ, ಎಸ್, ದಿಸ್ ದ ಪೀಕ್ ಪವರ್. ನೋಡಿ, ಒಂದನ್ನು ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಅದಕ್ಕೆ ಅವ್ರು ಆರ್ಡರ್ ವೈಸೇ ಕೇಳ್ತಾ ಹೋಗಿದ್ದಾರೆ. ಫಸ್ಟು ಪೀಕ್ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, ಆಮೇಲೆ ಮೀನ್ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸು, ಆಮೇಲೆ ಪೀಕ್ ಪವರ್ ಅಂತ ಕೇಳಿದ್ದಾರೆ. ಪೀಕ್ ಪವರ್ ಅಂತ ಬಂದಾಗ ನಿಮಗೆ ಓಕೆ ಪೀಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರಲೇಬೇಕು, ಮತ್ತು
ಐ ನಾಟ್ ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡ್ಕೊಬೇಕು ಇಲ್ಲಿ. ಅದನ್ನು ಇದರಲ್ಲೇ ತೋರಿಸಿದೀವಿ ಪ್ರಾಬ್ಲಮ್ನಲ್ಲಿ. ಓಕೆ, ಒಂದೇ ಪ್ರಾಬ್ಲಮ್ನಲ್ಲಿ ಆ ರೀತಿ ಎಲ್ಲ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡೋದು ಇದು ಮಾಡಿದ್ದಾರೆ. ನೆಕ್ಸ್ಟ್ 4th ಪಾಯಿಂಟ್ಗೆ ಹೋದರೆ, ಓಕೆ, ಏನಂತ ಕೇಳಿದರೆ ಎನರ್ಜಿ ಡೆಲಿವರ್ಡ್ ಇನ್ 3 minutes ಅಂತ ಕೇಳಿದಾರೆ ಮಕ್ಕಳೇ. ಓಕೆ, ಅದನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಈಸ್ ಎನರ್ಜಿ ಡೆಲಿವರ್ಡ್ ಇನ್ 3 minutes ಅಂತ ಕೇಳಿದ್ದಾರೆ. ಫಸ್ಟ್ ಮಕ್ಕಳು ಇದು ಸಾಲ್ವ್ ಮಾಡ್ಬೇಕಾದ್ರೆ ನಮಗೆ ಪವರ್ಗೆ ಡೆಫಿನೇಷನ್ ಗೊತ್ತಿರಬೇಕು. ದಟ್ ಮೀನ್ಸ್ P is equal to V into I ಅಂತ. ಹೌದಾ? ಪವರ್ is equal to what? The rate of doing work is called power ಅಂತ ಹೇಳ್ತೀವಿ. ಅಂದರೆ W/T is equal to V into I ಅಂತ ಹೇಳ್ಬೋದು. Therefore work done is equal to ನೀವೇನಂತ ಹೇಳ್ಬೋದು V into I into T ಅಂತ ಹೇಳ್ತೀರ. ಹೌದಾ ಮಕ್ಕಳೇ? ಎಸ್, ಆಲ್ರೆಡಿ ವರ್ಕ್ ಏನ್ ಇರ್ತೀರ ನಾವು ಓದಿದ್ದೀವಿ. ಅಕಾರ್ಡಿಂಗ್ ಟು ವರ್ಕ್ ಏನ್ ಇರ್ತೀರ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆರ್ ಪೊಟೆನ್ಷಿಯಲ್ ಎನರ್ಜಿ ಆರ್ ಎನಿ ಫಾರ್ಮ್ ಆಫ್ ಎನರ್ಜಿ. ಅಂದರೆ ಎನರ್ಜಿ ಇಸ್ ಈಕ್ವಲೆಂಟ್ ಟು ವಿ ಇಂಟು ಐ ಇಂಟು ಟಿ. ಇದು ಡಿರೈವೇಷನ್ ನೀವು 3rd ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಮಾಡ್ಕೊಂಡಿರ್ತೀರ. ನಾನು ಅದು ಡಿರೈವೇಷನ್ ನೆನಪಿರಲಿಲ್ಲ ಅಂತ ನಿಮ್ಗೆ ಹೇಳಿದ್ವಿ. ಓಕೆ, ಎಸ್, ಎನರ್ಜಿ ಡೆಲಿವರ್ಡ್ ಇನ್ 3 minutes ಅಂತ ಹೋದಾಗ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ, RMS ವ್ಯಾಲ್ಯೂಸ್ನ ತೊಗೊತೀವಿ. VRMS ಇಂಟು IRMS ಇಂಟು ಟೈಮ್ ಟಿ. ಯಾಕೆ ಸರ್ ನಾವು VRMS IRMS ತೊಗೊಬೇಕು, V0 ಇಂಟು I0 ತೊಗೊಬಾರ್ದು ಅಂತಂದರೆ, ಅವರು ಎನರ್ಜಿ ಡೆಲಿವರ್ಡ್ ಇನ್ 3 minutes ಅಂತ ಕೇಳಿದಾಗ ನೀವೇನಾದ್ರು ಅದನ್ನು ಫೈಂಡ್ ಔಟ್ ಮಾಡಿದ್ರೆ, ಅರ್ಥ ಆಯ್ತಾ ಮಕ್ಕಳೇ, ಪೀಕ್ ವ್ಯಾಲ್ಯೂ ಮಾತ್ರ ಫೈಂಡ್ ಔಟ್ ಮಾಡ್ದಂಗಾಗಿರುತ್ತೆ. ನಮಗೆ ಬೇಕಾಗಿರೋದೇನು, ಟೋಟಲ್ ಎನರ್ಜಿ ಡೆಲಿವರ್ಡ್ ಓಕೆ ಇನ್ 3 minutes ಅಂತ ಬೇಕಾದಾಗ, ಓಕೆ, ಇನ್ ದ ಪಾಸಿಟಿವ್ ಸೈಕಲ್ ಆ್ಯಂಡ್ ನೆಗೆಟಿವ್ ಸೈಕಲ್ ಎರಡರಲ್ಲೂ ನಮಗೆ ವರ್ಕ್ ಡನ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಆವಾಗ ಎನರ್ಜಿ ಲಾಸ್ ಆಗಿರುತ್ತೆ. ಇದು ನಮಗೆ ಬೇಕಾಗಿರೋದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎನರ್ಜಿ ಕ್ಯಾಲ್ಕುಲೇಟ್ ಮಾಡುವಾಗ RMS ವ್ಯಾಲ್ಯೂಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಎಸ್, ಈಕ್ವೇಷನ್ ಹೆಂಗೆ ಅಂತಂದ್ರೆ ಗೊತ್ತಾಯಿತು. VRMS ಮತ್ತು IRMS ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ಗೊತ್ತಾಯ್ತು ನಿಮಗೆ. ಅರ್ಥ ಆಗ್ತಿದೆಯಾ? ಮೀನ್ ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ರೆ ಓನ್ಲಿ ಆಫ್ ಆಫ್ ದ ಸೈಕಲ್ ಮಾತ್ರ ಕನ್ಸಿಡರ್ ಮಾಡೋಂಗಿರುತ್ತೆ. ಅದಕ್ಕೆ ನಾವು ಡೆಫಿನೇಷನ್ಸ್ನ ಮೀನ್ ವ್ಯಾಲ್ಯೂ ಆಫ್ ಕರೆಂಟು, ಮೀನ್ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, RMS ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, RMS ವ್ಯಾಲ್ಯೂ ಆಫ್ ಕರೆಂಟ್, ಇವೆಲ್ಲ ನಾವು ಚೆನ್ನಾಗಿ ಓದಿದ್ರೆ ಇಲ್ಲ ಅರ್ಥ ಆಗುತ್ತೆ. ಓಕೆ, ಅಂದರೆ 3 minutes ಕಂಪ್ಲೀಟ್ ಟೈಮ್ನಲ್ಲಿ, ಓಕೆ, ದ ಪಾಸಿಟಿವ್ ಸೈಕಲ್ ಆ್ಯಂಡ್ ನೆಗೆಟಿವ್ ಸೈಕಲ್ ಎರಡೂ ಕಡೆ ಎಷ್ಟು ನಿಮಗೆ ಇದು ಲಾಸ್ ಆಫ್ ಎನರ್ಜಿ ಆಗುತ್ತೆ ಅಂತ ಹೋಗುತ್ತಲ್ಲ, ಅದೇ ನಿಮಗೆ ಏನಾಗಿರುತ್ತೆ ಇಲ್ಲಿ ಟೋಟಲ್ ಆಗಿ ಸಿಗುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಎಸ್, ನಿಮಗೆ ಮೀನ್ ವ್ಯಾಲ್ಯೂ ಬಂದಾಗ ಬರೀ ಆಫ್ ಆಫ್ ದ ಸೈಕಲ್ ಮಾತ್ರ ಮಾಡ್ತಿದ್ವಿ. ಯಾಕೆ, ಫುಲ್ ಸೈಕಲ್ ಏನು ಮಾಡೋದು ಏನಾಗ್ತಿತ್ತು, ಮೀನ್ ವ್ಯಾಲ್ಯೂ 0 ಆಗೋಗ್ಬಿಡೋದು. ಆರು ನಿಮಗೆ RMS ವ್ಯಾಲ್ಯೂ ಮಾಡಿದಾಗ ನಾವು ಫುಲ್ ಸೈಕಲ್ಗೆ ಮಾಡಿದ್ವಿ, ನೆನಪಿದೆಯಾ? ಅರ್ಥ ಆಗ್ತಿದೆಯಾ? ಅವಾಗ ಏನಾಗ್ತಿತ್ತು ನಿಮಗೆ 0. ಒಂದು ವ್ಯಾಲ್ಯೂ ಬರೋದು. ಹೌದಾ? ಓಕೆ, ಆ ಒಂದು ಇದರಲ್ಲಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಎನರ್ಜಿ ಡೆಲಿವರ್ಡ್ ಇನ್ 3 minutes ಇಸ್ ಈಕ್ವಲ್ ಟು VRMS ಇಂಟು IRMS ಇಂಟು ಟಿ. ಅದ್ರಾಗ RMS ವ್ಯಾಲ್ಯೂಸ್ ತೊಗೊತೀವಿ ಎನರ್ಜಿನ ಫೈಂಡ್ ಔಟ್ ಮಾಡೋವಾಗ. ಓಕೆ, VRMS ಎಷ್ಟು ಬಂತಪ್ಪ, ಕೊಟ್ಟರೆ ನಮಗೆ 220 volts, ಇನ್ನೇನು ಅದನ್ನು ನಾವು ಕೇಳೋದು ಬೇಕಾಗಿಲ್ಲ. ಹೌದಾ? IRMS ನಿಮಗೆ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅವಾಗ ಬಂದಿತ್ತು. ಹೌದಾ ಮಕ್ಕಳೇ? ಎಸ್, ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಬೇಕಾದ್ರೆ ಫೈಂಡ್ ಔಟ್ ಮಾಡ್ಕೊಬೋದು. ಅರ್ಥ ಆಯ್ತಾ ಮಕ್ಕಳೇ? ಯಾವ ರೀತಿ ಅಂತಂತಂದರೆ ನಿಮಗೆ VRMS divided by IRMS, sorry, VRMS divided by resistance of the resistor that gives the RMS value of current. ಅರ್ಥ ಆಯ್ತಾ ಮಕ್ಕಳೇ? ಎಸ್ ಮಕ್ಕಳೇ, ಬರಿತಾ ಹೋಗೋಣ. IRMS is equal to, ನೋಡಿ ನಾನು VRMS divided by resistance of the resistor that gives res to IRMS. Okay, just like I0 is equal to V0 divided by R ಇದ್ದಂಗೆ ಮಕ್ಕಳೇ. ಇದು ಅಷ್ಟೇ ಈಕ್ವೇಷನ್, ಇನ್ನೇನು ಬೇರೆ ಅಲ್ಲ. Therefore IRMS is equal to VRMS ಎಷ್ಟಪ್ಪ, ಸಾರಿ ಅದನ್ನು ಬರ್ಬಿಡೋಣ. ಸರಿ, VRMS divided by R into T. T is in 3 minutes. ಓಕೆ, ಟೈಮ್ನ ನೀವು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದ್ರೆ ಅರ್ಥ ಆಗ್ತಿದೆಯಾ ಮಕ್ಕಳೇ? 3 minutes ಅಂತಂದರೆ ಓಕೆ 3 into 60 seconds. ಹೌದಾ ಮಕ್ಕಳೇ? ಓಕೆ, ಎಸ್, ಇದನ್ನು
6 3 is 18. 180 seconds. 220 into 220 divided by 100 into 180. ಓಕೆ ಅರ್ಥ ಆಯ್ತಾ ಮಕ್ಕಳೇ? ಎಷ್ಟು ಇವಾಗ ಸಾಲ್ವ್ ಮಾಡಿ. 1 0 1 0 1 0 1 0 get cancelled each other. ಓಕೆ 22 ಸ್ಕ್ವೇರ್ ಇಂಟು 180 ಸಾಲ್ವ್ ಮಾಡಿ ಮಕ್ಕಳು ಎಷ್ಟು ಬರುತ್ತೆ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ನಿಯರ್ಲಿ 87,120 87,120 ಎನರ್ಜಿ ಯೂನಿಟ್ ಜೌಲ್ಸ್. ಓಕೆ, this is the answer. Okay, take it up.